ಸ್ನೇಹಿತರೆ, ಇದೀಗ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತೊಂದು ಹಾಟ್ ಸುದ್ದಿ ಬಂದಿದೆ. ಐಪಿಎಲ್ 2026ಕ್ಕೆ ಮುಸ್ತಫಿಜುರ್ ರಹಮಾನ್ను ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಬಿಡುಗಡೆ ಮಾಡಲಾಗಿರುವುದನ್ನು ಬಾಂಗ್ಲಾದೇಶ ಸರ್ಕಾರ ಸಹಿಸಿಕೊಳ್ಳಲಿಲ್ಲ. ಬಾಂಗ್ಲಾದೇಶದ ಸರ್ಕಾರದ ಹೇಳಿಕೆಯಲ್ಲಿ ಈ ನಿರ್ಧಾರದಿಂದ ದೇಶದ ಜನರಿಗೆ ಆಘಾತವಾಗಿದೆ ಎಂದು ತಿಳಿಸಲಾಗಿದೆ. ಇನ್ನು ಬಾಂಗ್ಲಾದೇಶ ಸರ್ಕಾರ ಪ್ರಕಟಣೆಯಲ್ಲಿ ಎಲ್ಲ ಐಪಿಎಲ್ ಪಂದ್ಯಗಳು, ಕಾರ್ಯಕ್ರಮಗಳು ಪ್ರಸಾರ ಮಾಡಬಾರದು ಎಂದು ಸೂಚಿಸಿದೆ. ಇದು ಮುಂದುವರಿದ ಸಮಸ್ಯೆಗಳನ್ನು ತಡೆಯಲು ಜನಹಿತಕ್ಕಾಗಿ ತೆಗೆದುಕೊಂಡ ನಿರ್ಧಾರವಾಗಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಡಿಸೆಂಬರ್ 16, 2025 ರಂದು ನಡೆದ ಮಿನಿ ಆಕ್ಷನ್ನಲ್ಲಿ ರಹಮಾನ್ನನ್ನು 9.20 ಕೋಟಿ ರೂಪಾಯಿ ಬೆಲೆಯಲ್ಲಿ ಖರೀದಿಸಿತ್ತು. ಆದರೆ ಕಳೆದ ಕೆಲವು ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾತ್ಮಕ ಘಟನೆಗಳು ಭಾರತ-ಬಾಂಗ್ಲಾದೇಶ ಸಂಬಂಧಗಳಿಗೆ ಹೊಣೆ ಹಾಕಿದ ಪರಿಣಾಮ ಬಿಸಿ ಸಮಸ್ಯೆ ಮೂಡಿದೆ. ಬಿಸಿಸಿಐ ಈ ಪ್ರಕರಣದಲ್ಲಿ ತಂಡಕ್ಕೆ ರಹಮಾನ್ನನ್ನು ಹೊರಹಾಕುವಂತೆ ಸೂಚನೆ ನೀಡಿತ್ತು. ಸ್ನೇಹಿತರೆ, ಈ ಸುದ್ದಿ ಕ್ರಿಕೆಟ್ ಪ್ರೇಮಿಗಳಲ್ಲಿ ಆಕ್ರೋಶ ಮತ್ತು ಚರ್ಚೆ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಹೇಗೆ ಪರಿಹಾರವಾಗುತ್ತದೆ ಎಂಬುದು ಹಂಬಲದ ವಿಷಯವಾಗಿದೆ. ಐಪಿಎಲ್ ಪ್ರೇಮಿಗಳು ಈ ಘಟನೆ ಕ್ರಿಕೆಟ್ ಮತ್ತು ರಾಜಕೀಯ ನಡುವೆ ಹೇಗೆ ಸಂಬಂಧವಿದೆ ಎಂಬುದನ್ನು ಗಮನಿಸಬೇಕು. ಇನ್ನು ಸ್ನೇಹಿತರೆ, ಇದು ಕ್ರಿಕೆಟ್ ಲೋಕದ ಅನಿರೀಕ್ಷಿತ ಘಟನೆಗಳಲ್ಲಿ ಒಂದು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.